ನಮಸ್ಕಾರ. ಇವತ್ತು ನಯನ ಮನೋಹಾರಿಯಾದ ಕೃಷ್ಣನಾಗಿ ರವಿಯನ್ನು ನಾನು ಚಿತ್ರಿಸುವ ಪ್ರಯತ್ನ ಮಾಡಿದ್ದೀನಿ. ಪದ್ಯ ಹೀಗಿದೆ: ಕೊಳಲ ಕರೆಯಲಿ ಜಗವ ತೂಗಿಪ ಕೃಷ್ಣ, ಇಂದ್ರ ಅಹಂ ಮರ್ದನಕ್ಕೆ ಗೋವರ್ಧನ ಗಿರಿಯಸ್ತ್ರ, ಕಿರಣ ಸೊಬಗಲಿ ಜಗವ ಪಾಲಿಪ ರವಿ, ಗಾಢಂಧಕಾರ ಮರ್ದನಕ್ಕೆ ಮುಂಜಾವ ಬೆಳಕಾಸ್ತ್ರ, ನಯನ ಮನೋಹರ ಕೃಷ್ಣ ರವಿಗೆ ನಮಿಸಿರೇಳಿ. ಕೊಳಲ ಕರೆಯಲ್ಲಿ ಜಗವ ತೂಗಿಪ ಕೃಷ್ಣ. ಕೊಳಲ ಕರೆಯಲ್ಲಿ ಜಗತ್ತನ್ನು ತೂಗುತ್ತಾನಂತೆ ಕೃಷ್ಣ. ಹಾಗೆ ರವಿ ತನ್ನ ಮುಂಜಾವ ಆ ನಿನಾದದಲ್ಲಿ, ಆ ಮುಂಜಾವಿನ ಸೊಬಗಿನಲ್ಲಿ, ಅದಕ್ಕೆ ತನ್ನದೇ ಆದ ಒಂದು ರೀತಿಯ ಉದಯದ ಶಬ್ದ ಇದೆ. ಆ ಶಬ್ದದಿಂದ ಜಗತ್ತನ್ನು ತೂಗುತ್ತಾನೆ. ಸ್ವಲ್ಪ ಮಗು ತೊಟ್ಟಲಿಂದ ಎದ್ದರೂ ಕೂಡ ತಾಯಿ ತಕ್ಷಣ ಎತ್ಕೊಳ್ಳಲ್ಲ, ಸ್ವಲ್ಪ ಅದನ್ನು ತೂಗಿ ಲಾಲಿಸಿ ಆಮೇಲೆ ಎತ್ಕೊಳ್ತಾಳೆ. ಹಾಗೆ ಇಂದ್ರ ಅಹಂ ಮರ್ದನಕ್ಕೆ ಗೋವರ್ಧನ ಗಿರಿಯಸ್ತ್ರ. ಇಂದ್ರನ ಅಹಮ್ಮನ್ನು ಮರ್ದಿಸೋದಕ್ಕೆ ಗೋವರ್ಧನ ಗಿರಿಯನ್ನು ಅಸ್ತ್ರವಾಗಿ ಬೆಳೆಸ್ತಾನೆ ಕೃಷ್ಣ. ಹಾಗೆ ಇಲ್ಲಿ ಗಿರಿಯ ಒಂದು ಬುಡದಿಂದ ರವಿ ಮೇಲೇಳ್ತಾನೆ ಎನ್ನುವುದರ ಸೂಚನೆ. ಕಿರಣ ಸೊಬಗಲಿ ಜಗವ ಪಾಲಿಪ ರವಿ. ಹೇಗೆ ಕೃಷ್ಣ ತನ್ನ ಸೊಬಗಿನಿಂದ, ತನ್ನ ಶಕ್ತಿಯಿಂದ, ತನ್ನ ಸಾಮರ್ಥ್ಯದಿಂದ ಜಗತ್ತನ್ನು ಬೆಳಗಿದ್ನೋ, ಹಾಗೆ ತನ್ನ ಕಿರಣದ ಸೊಬಗಿನಿಂದ ಜಗವನ್ನು ಪಾಲಿಸ್ತಾನೆ. ಗಾಢಂಧಕಾರ ಮರ್ದನಕ್ಕೆ ಮುಂಜಾವ ಬೆಳಕಾಸ್ತ್ರ. ರಾಕ್ಷಸರನ್ನೆಲ್ಲ ಕೊಲ್ಲಬೇಕಾದ್ರೆ ಕೃಷ್ಣ ಬೇರೆ ಬೇರೆ ಅಸ್ತ್ರಗಳನ್ನು ಬಳಸ್ತಾನೆ. ಹಾಗೆ ಈ ಅಂಧಕಾರವೆಂಬ ತೊಂದರೆಯನ್ನು ಮರ್ದಿಸೋದಕ್ಕೆ ಮುಂಜಾವ ಬೆಳಕಾಸ್ತ್ರ, ಮುಂಜಾವಿನ ಬೆಳಕನ್ನು ಅಸ್ತ್ರವಾಗಿ ಬಳಸ್ತಾನೆ ರವಿ. ಇಂತಹ ನಯನ ಮನೋಹರ ಕೃಷ್ಣ ರವಿಗೆ, ಇಂತಹ ಸುಂದರವಾದಂಥ ಕೃಷ್ಣ ರವಿಗೆ ನಮಿಸಿರೇಳಿ, ನಮಸ್ಕಾರ ಮಾಡಿ ಎದ್ದೇಳಿ ಅಂತ ಇವತ್ತು ಕವಿ ಕರೆ ಕೊಡ್ತಾ ಇದ್ದಾನೆ. ನಮಸ್ಕಾರ, ಶುಭೋದಯ.